ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಒಂದು ತಪ್ಪು ಗ್ರಹಿಕೆ ಇರುತ್ತೆ, ಫೈಬ್ರಾಯ್ಡ್ಸ್ ಅಂದರೆ ಕ್ಯಾನ್ಸರ್ ಅಂತ. ಈ ಫೈಬ್ರಾಯ್ಡ್ಸ್ ಅನ್ನೋದು ಕ್ಯಾನ್ಸರ್ ಅಲ್ಲ. ಇದು ಯೂಟ್ರಸ್ ಅಂದರೆ ಗರ್ಭಕೋಶದಲ್ಲಿರುವ ಒಂದು ಮಸಲಿನ ಹೈಪರ್ಟ್ರೋಫಿಯಿಂದಾಗಿ ಫೈಬ್ರಾಯ್ಡ್ಸ್ ಈಸ್ಟ್ರೋಜನ್ ಸ್ಟಿಮ್ಯುಲೇಷನಿಂದ ಫಾರ್ಮ್ ಆಗಿರುತ್ತದೆ. ಇದು ಕ್ಯಾನ್ಸರ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ, ಅಂದರೆ ಲೆಸ್ ದೆನ್ 1% ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಅಂದರೆ ಎಲ್ಲ ಥರದ ಫೈಬ್ರಾಯ್ಡ್ಗಳು ಯೂಶ್ವಲಿ ಅದು ನಾನ್ ಕ್ಯಾನ್ಸರಸ್ ಇರುತ್ತೆ. ಫೈಬ್ರಾಯ್ಡ್ಸ್ ಅಂದರೆ ಗರ್ಭಕೋಶದ ಗಡ್ಡೆಗಳ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಮುಟ್ಟಿನ ಸಮಯದಲ್ಲಿ ಹೆಚ್ಚಿನ ರಕ್ತಸ್ರಾವ ಹೋಗೋದು, ತುಂಬ ನೋವಾಗುವುದು, ಬೆನ್ನೋವು ಬರುವುದು ಹಾಗೂ ಮುಟ್ಟಿನ ಸಮಯ ವ್ಯತ್ಯಾಸವಾಗುವುದು, ಇದೆಲ್ಲ ಫೈಬ್ರಾಯ್ಡ್ ಸಮಸ್ಯೆಯಿಂದ ಕಾಣುವ ಸಿಂಪ್ಟಮ್ಸ್ಗಳು. ಸರ್ಜರಿ ಅಂದರೆ ಭಯನ? ಸರ್ಜರಿ ಇಲ್ಲದೆ ಗುಣಮುಕ್ತರಾಗಬೇಕಾ? ಹಾಗಿದ್ದಲ್ಲಿ ಫೈಬ್ರಾಯ್ಡ್ ಎಂಬಲೈಸೇಷನ್ ಎಂಬ ಟ್ರೀಟ್ಮೆಂಟ್ ವಿಧಾನದ ಬಗ್ಗೆ ತಿಳಿದುಕೊಳ್ಳಬೇಕು. ಫೈಬ್ರಾಯ್ಡ್ ಎಂಬಲೈಸೇಷನ್ ಎಂಬುದು ಇಂಟರ್ವೆನ್ಷನ್ ರೇಡಿಯಾಲಜಿ ಡಾಕ್ಟರ್ಸ್ ಈ ಟ್ರೀಟ್ಮೆಂಟನ್ನು ಮಾಡುತ್ತಾರೆ. ಇದರಲ್ಲಿ ಇದು ಆಂಜಿಯೋಗ್ರಾಮ್ ಥರ ಒಂದು ಪ್ರೊಸೀಜರ್. ಇದರಲ್ಲಿ ಯಾವುದೇ ರೀತಿಯ ಜನರಲ್ ಅನಸ್ತೇಷಿಯಾ, ಸ್ಪೈನಲ್ ಅನಸ್ತೇಷಿಯಾ ಇರಲ್ಲ. ಕೇವಲ ಒಂದು ಕೆಥೆಟರ್ ಕೈ ಅಥವಾ ತೊಡೆ ಭಾಗದಿಂದ ಡೈರೆಕ್ಟಾಗಿ ಫೈಬ್ರಾಯ್ಡ್ಸ್ಗೆ ತಲುಪಿ ಅಲ್ಲಿ ಮೆಡಿಕಲ್ ಪಾರ್ಟಿಕಲ್ಸ್ ಅಂತ ಸೇಫ್ ಪಾರ್ಟಿಕಲ್ಸ್ನ ಹಾಕಿಬಿಟ್ಟು ಫೈಬ್ರಾಯ್ಡ್ಸನ್ನು ಕ್ರಮೇಣವಾಗಿ ಕರಗಿಸಲ್ಪಡುತ್ತದೆ.